ಇನ್ನು ನೀಟ್ ಕಿಚ್ಚಿನ ಮಧ್ಯೆ ಮತ್ತೊಂದು ಹೈ ವೋಲ್ಟೇಜ್ ಸಭೆ ಆರಂಭ ಆಗಿದೆ. ಅದು ಸಿಜೆಪಿಯ ಜೊತೆಗೆ ಕೇಂದ್ರ ಸಚಿವರ ಸಭೆ ಆರಂಭ ಆಗಿರೋದು. ಜೆಪಿ ನಡ್ಡಾ ಹಾಗೆ ಜಿತೇಂದ್ರ ಸಿಂಗ್ ಜೊತೆಗೆ ಸಭೆ ಶುರುವಾಗಿದೆ. ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಸಿಜೆಪಿ ಜೊತೆ ಮೀಟಿಂಗ್ ಆರಂಭ ಆಗಿದೆ. ಸಿಜೆಪಿ ವಕ್ತಾರರಾದಂಥ ಅಶುತೋಷ್ ಹಾಗೆ ಸೌರವ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟನ್ನು ಹಿಡಿದಿದೆ ಸಿಜೆಪಿ. ಕೇಂದ್ರ ಸಚಿವರಿಗೆ ತಮ್ಮ ಮನವಿಯನ್ನ ನಿಯೋಗ ಸಲ್ಲಿಸಿದೆ. ಈಗ ಆಲ್ರೆಡಿ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮುಂದೆ ಏನೇನು ಕ್ರಮಗಳು ತೆಗೆದುಕೊಳ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಿರ್ಬೋದು, ಜೊತೆಗೆ ಭಾಳ ದೊಡ್ಡ ಮಟ್ಟದ ಅಥವಾ ದೊಡ್ಡ ಪ್ರಮಾಣದ ದಂಡ ಹಾಕೋದು, ಈ ಥರದ್ದನ್ನೆಲ್ಲವನ್ನು ಕೂಡ ಈಗ ಡಿಸ್ಕಷನ್ ನಡೀತಾ ಇದೆ. ಬಟ್ ಇದರ ನಡುವೆ ಈಗ ಸಿಜೆಪಿ ಜೊತೆಗೆ ಮಾತುಕತೆ ಆಗ್ತಾ ಇದ್ದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಏನು ಅವ್ರು ಪಟ್ಟು ಹಿಡಿದಿದ್ದಾರಲ್ಲ, ಆ ಪಟ್ಟಿನಿಂದ ಇವ್ರು ಹಿಂದೆ ಸರಿತಾರ ಏನು ಎತ್ತ ಅನ್ನುವಂಥದ್ದನ್ನು ನಾವು ನೋಡಬೇಕಿದೆ. ಕೇಂದ್ರ ಸರ್ಕಾರದ ಮೂಲ ಉದ್ದೇಶ ಅಂತಂದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಆ ಪಟ್ಟನ್ನು ಹೊರತರುವಂಥದ್ದು ಅಥವಾ ಸಡಿಲಿಸುವಂಥ ಒಂದು ಪ್ರಯತ್ನ. ಆಮೇಲೆ ನಾವಿಲ್ಲಿ ನೋಡ್ತಾ ಇದ್ವಿ, ಕೆಲ ಮನವಿ ಪತ್ರಗಳನ್ನೆಲ್ಲ ಬಹುಶಃ ಸಿಜೆಪಿ ಅವರು ಕೂಡ ಕೊಟ್ಟಂಗಿದೆ. ಕೇಂದ್ರ ಸಚಿವರು ಕೂಡ ಅದಕ್ಕೆ ಸಹಿ ಹಾಕಿ ಏನೋ ಕೊಟ್ಟಂಥ ರೀತಿಯಾಗೆಲ್ಲ ಕಂಡು ಬರ್ತಾ ಇದೆ. ಅಥವಾ ಅದು ಸಿಜೆಪಿ ಕಡೆಯಿಂದ ಕೊಟ್ಟಿರುವಂಥ ಮನವಿ ಪತ್ರ ಅವ್ರು ಸಹಿ ಮಾಡಿ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಏನಿದೆ ಆ ಮನವಿ ಪತ್ರ, ಏನು ಎತ್ತ, ಅದೆಲ್ಲ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.